ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಏನೈತಲ್ರಿ ನಮಗದು ಜಮಖಂಡಿಗರೆ ಸೇರಿಸ್ಬೇಕ್ರಿ. ಯಾಕಂತಂದ್ರ ಈಗ ದೂರದಿಂದ ಎಲ್ಲಾ ವಿದ್ಯಾರ್ಥಿಗಳು ಬರಾಕ್ ಬಾಳ ಕಷ್ಟ ಆಕೈತ್ರಿ. ಬೆಳಗಾವ್ ಹೋಗಿ ಕಲಿದಂದ್ರ ಏನ್ ಸುಮ್ಮ ಐತೇನ್ರಿ? ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರ ಬಸ್ ಒಳಗ್ ಜರ್ನಿ ಮಾಡುದ್ರಾಗೆ ಅರ್ಧ ಟೈಮ್ ಹೋಗ್ತೈತ್ರಿ. ಹಂಗ ಅರ್ಧ ಟೈಮ್ ಹೋಯ್ತಂದ್ರ ಇಲ್ಲಿ ನಾವ್ ಕಲಿದರೆ ಏನ್ರಿ? ಇಲ್ಲೆಲ್ಲಾ ಫ್ರೆಶ್ ಅಪ್ ಆಗಿ ಅಲ್ಲಿ ಬಸ್ ಒಳಗ್ ಜರ್ನಿ ಮಾಡುದ್ರಾಗ ನಮ್ದು ಓದುದರೆ ಹೆಂಗ್ ಆಗ್ತೈತ್ರಿ? ಹೆಂಗ್ ವಿಚಾರ ಮಾಡುದ್ರಿ ಇದು? ಅದ್ರ ಸಂಬಂಧ ಬಹಳಷ್ಟು ವಿದ್ಯಾರ್ಥಿಗಳು ಬಡವರದಾರಿ, ಅವ್ರಿಗೆ ಆರ್ಥಿಕವಾಗಿ ಕಷ್ಟ ಆಗಿರ್ತೈತ್ರಿ. ಅವ್ರು ರೊಕ್ಕ ಹಾಕಿ ಬಸ್ ಚಾರ್ಜ್ ಹಾಕಿ ಅಲ್ಲೆಲ್ಲಾ ಹೆಂಗ್ ಹೋಗ್ಬೇಕ್ರಿ? ಆದ್ರ ಇಲ್ಲೊಂದು ಯೂನಿವರ್ಸಿಟಿ ಐತಿ ಇಲ್ಲ ಅಂತಲ್ಲ, ಅದು ಬರೀ ಮಹಿಳಾ ವಿಶ್ವವಿದ್ಯಾಲಯ ಅಷ್ಟೇ ಐತಿ. ಆದ್ರೆ ಎಲ್ಲರಿಗೂ ಬೇಕು, ಎಲ್ರೂ ಕಲಿಬೇಕು ಅಂತಂದ್ರ ಒಂದ್ ವಿಶ್ವವಿದ್ಯಾಲಯವನ್ನು ನಮಗ್ ಹಾಕ್ಲೇಬೇಕು. ಇಲ್ಲಿ ರಗಡ್ ಸರಿ ನಾವ್ ಮನ್ವಿ ಕೊಟ್ಟಿವ್ರಿ, ಆದ್ರ ಅವ್ರು ಏನೋ ಅದು ಕೇರೆ ಮಾಡಿಲ್ಲ. ಅಂದ್ರೆ ನಾವಿನ್ನ ಇದು ಹೋರಾಟ ಇಲ್ಲಿಗೆ ನಿಂದ್ರುದಿಲ್ಲ. ನಾವ್ ಮನ್ವಿ ಮಾಡಿದ ತಕ್ಷಣ ನಮ್ ಜಿಲ್ಲಾಧಿಕಾರಿಗಳು ಒಯ್ದು ಕೊಡ್ಬೇಕಾಗಿತ್ತು. ಬಟ್ ಅವ್ರು ಕೊಟ್ಟಾರೇನಿಲ್ಲ ಗೊತ್ತಿಲ್ಲ. ಆದ್ರೆ ಇನ್ನಾದ್ರೂ ನಮ್ಮ ಒಂದ್ ವಿಶ್ವವಿದ್ಯಾಲಯದ ಮನವಿ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೇಕಂತ ಹೇಳ್ತಾ ಇದ್ರಿ, ಜಮಖಂಡಿನಲ್ಲಿ ಹೇಳ್ತಾ ಇದ್ರಿ ಅಥವಾ ವಿಜಯಪುರ್ನಲ್ಲಿ ಹೇಳ್ತಾ ಇದ್ರಿ? ಜಮಖಂಡಿಯಲ್ಲಿ ಹೇಳ್ತೀವಿ. ಬಿಜಾಪುರ್ನಾಗ ಬೇಕಂತ ಹೇಳಿ ನಾವ್ ಬಾಳ ಸರಿ ನಾವ್ ಕೇಳಿವ್ರಿ, ಆದ್ರ ಮನ್ವಿನ ಮಾಡ್ಕೊಂಡಿವ್ರಿ. ಆದ್ರ ಅವ್ರು ಕೊಡಲ್ಲ ಆಗ್ಯಾರಿ. ಮತ್ತೇನ್ ಮಾಡ್ಬೇಕ್ರಿ? ಬಿಜಾಪುರ ಜಿಲ್ಲೆನಲ್ಲಿ ಮಾಡಿದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಸರಳ ಸರಳ ಆಗ್ತಿತ್ರಿ. ಬಿಜಾಪುರದಾಗ ಮಾಡಿದ್ರೆ ಬಹಳ ಸರಳ ಆಗ್ತಿತ್ರಿ. ಯಾಕಂದ್ರೆ ದೂರದಿಂದ ವಿದ್ಯಾರ್ಥಿಗಳು ಬಿಜಾಪುರಕ್ಕೂ ಬರ್ತಾರಿ. ಆದ್ರೆ ಏನ್ ಮಾಡುದ್ರಿ, ಸ್ವಲ್ಪ ಜನಕ್ಕೆ ಆರ್ಥಿಕವಾಗಿ ತೊಂದರೆ ಇರ್ತೈತ್ರಿ. ಈಗ ಬಸ್ ಫ್ರೀ ಅದಾವ ಅದೇನಿಲ್ಲ, ಬಟ್ ಹುಡುಗರು ಏನ್ ಮಾಡ್ಬೇಕು ಹೇಳ್ರಿ ನೀವೇ? ಎಲ್ಲರಿಗೆ ಸಮಾನವಾಗಿ ಶಿಕ್ಷಣ ಸಿಗ್ಬೇಕು. ಅದ್ರ ಸಂಬಂಧ ನಮ್ಗೊಂದು ವಿಶ್ವವಿದ್ಯಾಲಯ ಬೇಕೇ ಬೇಕು. ಈಗ ನಿಮ್ ಬೇಡಿಕೆ ಪೂರ್ಣ ಆಗ್ಲಿಕ್ಕಂದ್ರೆ ನಿಮ್ ಮುಂದಿನ ನಡೆ ನಮ್ದು ಉಗ್ರ ಹೋರಾಟನೇ ಮುಂದಿನ ನಡೆರಿ. ಇದು ಮನವಿ ಈಡೇರ್ತಂದ್ರ ಓಕೆ, ಇರ್ಲಿಕ್ಕ ಉಗ್ರ ಹೋರಾಟ ನಾವ್ ಮಾಡ್ತೀವಿ. ಇದು ಬರೇ ಇದು ಎಕ್ಸಾಂಪಲ್, ಇದ್ರಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ನಿಮ್ದು ಹೋರಾಟ ಆಗ್ಬೋದು. ಈಗ 1000 2000 ಅಷ್ಟೇ ನಾವ್ ವಿದ್ಯಾರ್ಥಿಗಳು ಇದ್ದಿರ್ಬೇಕು. ಇನ್ ಇಡೀ ವಿಜಾಪುರದಾಗ ಎಷ್ಟು ಜನ ಅದೀವಲ್ಲ ವಿದ್ಯಾರ್ಥಿಗಳು ಎಲ್ಲಾರು ಬಂದ್ ನಾವು ಹೋರಾಟ ನಡೆಸ್ತೀವಿ. ಹಂಗೆ ಯಾರ್ ನಮಗ್ ನ್ಯಾಯ ಕೊಡಲ್ಲ ಅಂತ ಒಂದು ಸಿಚುವೇಶನ್ ಒಳಗ್ ನಾವು ಉಗ್ರ ಹೋರಾಟನೇ ತಾಳ್ತೀವಿ. ಸರ್ಕಾರಕ್ಕೆ ಒಂದು ಎಚ್ಚರಿಕೆ. ಇದು ಎಚ್ಚರಿಕೆ ರೀ, ಇದು ಮುನ್ನೆಚ್ಚರಿಕೆ. ಎಜುಕೇಶನ್ ಸಲುವಾಗಿ ಪದೇ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ಬೇಕು, ಪ್ರೊಟೆಸ್ಟ್ ಮಾಡ್ಬೇಕು. ಈ ತರ ಈ ದೇಶದಲ್ಲಿ ಯಾಕೆ ಆಗ್ತದೆ? ಯಾಕಂತಂದ್ರ ರಾಜಕಾರಣಿಗಳು ಏನ್ ಮಾಡು ಅವ್ರಂತ ಒಂದು ಅವ್ರ ವಿಚಾರದಾಗೆ ಅವ್ರು ಇರ್ತಾರ್ರಿ. ಆದ್ರೆ ನಮ್ಮಂತವ್ರಿಗೆ ಏನೋ ನ್ಯಾಯ ಒದಗಿಸಲ್ರಿ. ನಮ್ಮಂತ ವಿದ್ಯಾರ್ಥಿಗಳಿಗೂ ಅವ್ರಷ್ಟೇ ಅವ್ರು ನೋಡ್ಕೋತಾರಿ. ಅದ್ರ ಸಂಬಂಧ ನಮಗ ನ್ಯಾಯ ಬೇಕು. ಈಗ ಎಂತವ್ರಿಗೆ ಗೊತ್ತೇನ್ರಿ? ಈಗ ಸ್ವಲ್ಪ ಜನಕ್ಕೆ ಅಷ್ಟೇ ನೌಕರಿ ಸಿಗ್ತೈತ್ರಿ. ಯಾಕಂತಂದ್ರ ರೊಕ್ಕ ಇರ್ತಾವ, ಹೋಗ್ ಕಲಿತಾರ, ಅವ್ರಿಗೆ ನೌಕರಿ ಸಿಗ್ತೈತಿ. ನಮ್ಮಂತ ಬಡವ್ರ ಏನ್ ಮಾಡ್ಬೇಕ್ರಿ? ನಮ್ಮಂತವ್ರು ಹಿಂಗೆ ಬೀದಿ ಒಳಗೆ ಅಲ್ದಾಡ್ಬೇಕೇನ್ರಿ? ಅದ್ರ ಸಂಬಂಧ ನಮಗ ಯಾವ್ದೇ ಒಂದು ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಮಗ್ ವಿಶ್ವವಿದ್ಯಾಲಯ ಬೇಕಂತ ಹೇಳಿ ನಾವ್ ಕೇಳ್ಕೊಳತ್ತೀವಿ. ಯಾರ ವತಿಯಿಂದ ನೀವು ಪ್ರತಿಭಟನೆ ಮಾಡಿ? ABVP. ನೀಲಮ್ಮ ಪೂಜಾರಿ. ಈಗ ಎಲ್ಲಾ ವಿದ್ಯಾರ್ಥಿಗಳು ಕಲೀಲಿಕ್ಕೆ ಅಂತ ಹೇಳಿ ಬಹಳ ದೂರದಿಂದ ಬರ್ತಾರ. ಅದು ಬಸ್ ಹತ್ಕೊಂಡು ಅಥವಾ ಏನೋ ಒಂದು ಅನಾನುಕೂಲ ತೊಂದರೆಗಳಿಂದ ಅವ್ರು ಬರಕ್ ಆಗಲ್ಲ. ಅವ್ರದ್ದು ಒಂದ್ ಲಾಸ್ ಆಗಿರ್ತದ. ಅವ್ರು ಒಂದ್ 108 ಕನಸುಗಳನ್ನ ಕಟ್ಕೊಂಡಿರ್ತಾರ. ನಾವ್ ಇಂಜಿನಿಯರ್ ಆಗ್ಬೇಕು, ಟೀಚರ್ ಆಗ್ಬೇಕು, ಏನೇನೋ ಆಗ್ಬೇಕಂತ ಕನಸು ಕಟ್ಕೊಂಡಿರ್ತಾರ. ಬಟ್ ಕಾಲೇಜ್ ಅದೆಲ್ಲ ಬೆಳಗಾವಿ ಆಗ ದೂರ ಆಗ್ಲಿಕತ್ತದ ಅಂತ ತಿಳ್ಕೊಂಡು ಬಸ್ ಅಲ್ಲಿ ಹೋಗ್ಲಿಕ್ಕೆ 6 ತಾಸು ಬೇಕಾಗಿರ್ತದ, ಮಿನಿಮಮ್ 7 ತಾಸು ಬೇಕಾಗಿರ್ತದ. ಸೊ ಅವ್ರಿಗಾಗಿ ಒಂದ್ ಅನುಕೂಲ ಮಾಡ್ಕೊಡ್ಲಿಕ್ಕೆ ನಾವ್ ಈ ಹೋರಾಟ ಮಾಡ್ಲಿಕತ್ತೀವಿ. ನೀವು ಒಂದ್ ಕನಸು ಕಂಡ್ಕೊಂಡೆ ಬಂದಿರ್ತೀರಿ, ಅದನ್ನ ನೀವು ಅನುಭವಿಸಿರ್ತೀರಿ. ಸೊ ಹಾಗಾಗಿ ನಿಮಗೂ ಇದೆಲ್ಲ ಗೊತ್ತಾಗಿರ್ತದ. ನೀವು ಒಂದ್ ಸ್ವಲ್ಪ ನಮ್ ಬಗ್ಗೆನೋ ಬಡವ್ರ ಬಗ್ಗೆನೋ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ ಬರ್ರಿ. ಯಾಕಂದ್ರ ಶ್ರೀಮಂತರು ಎಷ್ಟೋ ಜನ ಶ್ರೀಮಂತರು ಇರ್ತಾರ, ಕಲಿತಾರ, ಬಾಳ ಕಷ್ಟಪಟ್ಟು ಕಲಿತಾರ. ಅವ್ರ ಕಡೆ ರೊಕ್ಕನು ಬರ್ತಾವ. ಅವ್ರು ಹೋಗಿ ಬೇರೆ ಕಡೆ ಕೆಲ್ಸಾನು ತಗೋತಾರ, ಗೌರ್ಮೆಂಟ್ ಜಾಬ್, ಸರ್ಕಾರಿ ಜಾಬ್ ಅದೆಲ್ಲ ತಗೋತಾರ. ಬಟ್ ಬಡವ್ರ ಹಂಗಲ್ಲ. ಆರ್ಥಿಕ ಸ್ಥಿತಿ ಒಳಗಾಗಿ ಅವರು ಏನೋ ಒಂದು ಚಹಾ ಮಾರ್ಕೋತ ಅಥವಾ ಪಾನಿಪುರಿ ಮಾರ್ಕೋತ ತಮ್ಮ ಜೀವನ ನಡೆಸ್ತಾರ. ಸೊ ಅವ್ರಿಗಾಗಿ ಈ ಹೋರಾಟ. ಯಾಕಂದ್ರೆ ಅವ್ರು ಎಷ್ಟೇ ಕಲ್ತ್ರುನು ರೊಕ್ಕದ್ಗಿಂತ ವಿದ್ಯಾನೇ ಮುಖ್ಯ ಅನ್ನೋದನ್ನ ಎಲ್ಲಾರು ಮರ್ತಿದಾರ. ಸೊ ರೊಕ್ಕಕ್ಕಿಂತ ವಿದ್ಯಾ ಮುಖ್ಯ. ಯಾಕಂದ್ರೆ ನಮ್ಮ ಕಾಲೇಜಲ್ಲಿ ಒಂದು ಹೇಳ್ಕೊಟ್ಟಿದ್ದಾರೆ, ಇತಿಹಾಸ ರಚಿಸಿದವ ಇತಿಹಾಸ ಸೃಷ್ಟಿಸಬಹುದು. ಇತಿಹಾಸವನ್ನ ಯಾರು ತಿಳ್ಕೊಳಲ್ಲ ಅವ್ರು ಎಂದೂ ಇತಿಹಾಸವನ್ನ ಸೃಷ್ಟಿಸ್ಲಿಕ್ಕೆ ಆಗಂಗಿಲ್ಲ ಅಂತ ನಮ್ಮ ಎಲ್ಲಾ ಸರ್ ಹೇಳ್ಕೊಟ್ಟಿದ್ದಾರ. ಸೊ ಹಾಗಾಗಿ ಈ ಒಂದು ಹೋರಾಟ ಅವ್ರಿಗಾಗಿ, ನಮ್ಮಂತ ಬಡವ್ರಿಗಾಗಿ, ಎಲ್ಲಾ ವಿದ್ಯಾರ್ಥಿಗಳು ಇಲ್ಲೆಲ್ಲ ಕಲೀಲಿಕ್ಕತ್ತಾರ ಅಂದ್ಮೇಲೆ ಅವ್ರಿಗೂ ಸಮಾನವಾದ ಎಲ್ಲ ಅವ್ರು ಸಮಾನವಾದ ಈಡೇರಿಕೆ ಮಾಡ್ಬೇಕು, ಕೋರಿಕೆಗಳನ್ನ ಕೊಡ್ಬೇಕು, ಅವರಿಗೆ ಸಮಾನವಾದ ಹಕ್ಕನ್ನ ನೀಡ್ಬೇಕು. ಹಾಗಾಗಿ ಈ ಹೋರಾಟ, ನೀವು ಈ ಮನವಿಯನ್ನ ಒಪ್ಕೊಂಡ್ರೆ ಈ ಹೋರಾಟ ಇಲ್ಲಿಗೆ ನಿಂದಿರುತ್ತೆ. ಅಥವಾ ನೀವು ಇದನ್ನೇ ಮುಂದುವರಿಸಿದ್ರೆ
ನಾವು ಇನ್ನೂ ಜಾಸ್ತಿ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಬಂದಿರೋದು 2,000 3,000 ಜನ ಆಗಿರ್ಬೋದು. ಈ ಮನವಿ ಒಪ್ಕೊಳ್ಳಿಲ್ಲ ಅಂದ್ರೆ ನಾವು ಇನ್ನಷ್ಟು ಈ ದೇಶದಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಡಿಗ್ರಿ PUC BBA ಎಷ್ಟು ಜನ ಇದ್ದಾರೆ, ಅವ್ರನ್ನೆಲ್ಲಾರನ್ನು ಕರೆಸ್ಕೊಂಡು ಒಂದಾಗಿ ಹೋರಾಟನ ಮಾಡ್ತೀವಿ. ಬೋಲೋ ಭಾರತ್ ಮಾತಾ ಕಿ ಬೇಕೇ ಬೇಕು. ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 3 ತಿಂಗಳಿಂದ ನಿರಂತರ ಹೋರಾಟ ಮುಂದುವರೆದಿದ್ದು, ಜಿಲ್ಲೆಯಲ್ಲಿರುವ 100ಕ್ಕೂ ಹೆಚ್ಚು ಪದವಿ ಕಾಲೇಜುಗಳನ್ನು ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಸೇರ್ಪಡೆ ಮಾಡಬೇಕು ಎಂದು ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ತೀವ್ರ ಪ್ರತಿಭಟನೆ ನಡೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ಗಳಲ್ಲಿ ಅಕ್ಷರ ದೋಷಗಳಾಗಲಿ ಅಥವಾ ಪರೀಕ್ಷಾ ಸಂದರ್ಭದಲ್ಲಿ MPC ಮಾಡಲು ವಿದ್ಯಾರ್ಥಿಗಳು ದೂರದ ಬೆಳಗಾವಿಗೆ ತೆರಳಬೇಕಾದ ಅನಿವಾರ್ಯತೆಯಿದೆ. ವಿಜಯಪುರದಿಂದ ಬೆಳಗಾವಿಗೆ ಹೋಗಿ ಬರಲು ಒಬ್ಬ ವಿದ್ಯಾರ್ಥಿಗೆ ಸಾವಿರಾರು ರೂಪಾಯಿ ಖರ್ಚಾಗಲಿದ್ದು, ಬಡ ವಿದ್ಯಾರ್ಥಿಗಳಿಗೆ ಇದು ದೊಡ್ಡ ಆರ್ಥಿಕ ಹೊರೆಯಾಗಿ ಪರಿಣಮಿಸಿದೆ. ರಾಜ್ಯ ಸರ್ಕಾರದಲ್ಲಿ ಪ್ರಮುಖ ಶಿಕ್ಷಣ ಸಚಿವರೇ ಇಲ್ಲದಿರುವಂತಾಗಿದ್ದು, ವಿದ್ಯಾರ್ಥಿಗಳ ಈ ಗಂಭೀರ ಸಮಸ್ಯೆಯನ್ನು ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ವಿದ್ಯಾರ್ಥಿ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದೆ. ಕೂಡಲೇ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದ್ದು, ಇದೇ ವೇಳೆ ದೇಶಾದ್ಯಂತ ನೀಟ್ ಪರೀಕ್ಷೆ ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಗಳ ಕುರಿತು ಸಹ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದ್ದು, ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಹೋರಾಟ ಮುಂದುವರೆದಿದೆ. ದೇಶದ 100ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ABVP ವತಿಯಿಂದ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ನಡೆಸಲಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಸೇರಿ ಬೇಗನೆ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಲೆಟರ್ ಅನ್ನ ಕೊಟ್ಟಿದ್ದೀವಿ. ಅತಿ ಬೇಗನೆ ಶೀಘ್ರದಲ್ಲಿ ಈ ಹೋರಾಟವನ್ನ ಕೈಗೆತ್ತಿಕೊಂಡು ನಮ್ಮ ಎಲ್ಲಾ ಪದವಿ ಕಾಲೇಜುಗಳನ್ನ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಸೇರ್ಪಡೆ ಮಾಡದೇ ಹೋದ್ರೆ ಮುಂದೆ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯ ಆಗಿರ್ಬೋದು, ಜಿಲ್ಲಾ ಅಧಿಕಾರಿಗಳ ಕಾರ್ಯಾಲಯ ಆಗಿರ್ಬೋದು, ಮುಂದೊಂದು ದಿನಮಾನಗಳಲ್ಲಿ ಇದೇ ನಿರಂತರವಾಗಿ ಹೋರಾಟವಾದ್ರೆ ಮೇ ಅಥವಾ ಜೂನ್ ತಿಂಗಳಲ್ಲಿ ಮುಖ್ಯಮಂತ್ರಿಗಳ ವಿಧಾನಸೌಧ ಏನಿದೆ ಆ ವಿಧಾನಸೌಧವನ್ನ ಮುತ್ತಿಗೆ ಹಾಕುವಂತ ಕೆಲಸವನ್ನು ವಿದ್ಯಾರ್ಥಿ ಪರಿಷತ್ ಮಾಡುತ್ತಂತೆ ಅಂತ ಆಗ್ರಹ. ಈಗ ವಿಶ್ವವಿದ್ಯಾಲಯ ಜಮಖಂಡಿಗೆ ಶಿಫ್ಟ್ ಮಾಡ್ಬೇಕಂತ ಹೇಳ್ತಾ ಇದ್ದೀವಿ. ಅದು ವಿಜಯಪುರ್ನಾಗ ಯಾಕೆ ಮಾಡಬಾರ್ದು? ವಿಜಯಪುರ ಮಾಡಕ್ಕೆ ಆಗಲ್ಲ. ಯಾಕೆ ಆಗಲ್ಲಪ್ಪ ಅಂತಂದ್ರೆ ಹಿಂದೆ ಇರ್ತಕ್ಕಂಥ ಸರ್ಕಾರ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯ ಮಾಡ್ತು. ಆ ಸಂದರ್ಭದಲ್ಲೇ ಸರ್ಕಾರಕ್ಕೆ ಮಾಡಕ್ಕಾಗಿಲ್ಲ. ಆದ್ರೆ ಈ ಸಿಚುವೇಶನ್ ನೋಡ್ಬೇಕಪ್ಪ ಅಂತಂದ್ರೆ ವಿಶ್ವವಿದ್ಯಾಲಯಕ್ಕೆ ಸರ್ಕಾರ ಹತ್ರ ದುಡ್ಡಿಲ್ಲ, ಅವರೇ ಕೊಳ್ಳೆ ಹೊಡಿತಾ ಇದ್ದಾರೆ. ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಮೂಡ ಹಗರಣ ಆಗಿರ್ಬೋದು, ಅದರಲ್ಲಿ ದುಡ್ಡು ಹೊಡಿತಾರೆ. ನೀರಾವರಿ ಸಚಿವರಾಗಿರ್ತಾರೆ, ಅದರಲ್ಲಿ ದುಡ್ಡು ಹೊಡಿತಾರೆ. ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ, ಆದ್ರೆ ಅಲ್ಲಿರ್ತಕ್ಕಂಥ ಸಚಿವರೇ ಸಹಿತ ಸಚಿವ ಸ್ಥಾನ ತಗೊಳಕ್ ಆಗ್ತಾ ಇಲ್ಲ. ಜಮಖಂಡಿಗೆ ಮಾಡಿದ್ರೆ ದುಡ್ಡು ಖರ್ಚಾಗಲ್ಲ. ಜಮಖಂಡಿಗೆ ಮಾಡಿದ್ರೆ ದುಡ್ಡು ಖರ್ಚಾಗುತ್ತೆ. ಆದ್ರೆ ಬೆಳಗಾವಿಗೆ ಹೋಗಿ ಬರ್ಬೇಕಪ್ಪ ಅಂತಂದ್ರೆ 350 ಅಂತ 7,000 ಅಂತ ಖರ್ಚಾಗುತ್ತೆ. ಆದ್ರೆ ನಾವು ಜಮಖಂಡಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಕೇವಲ 63 ರೂಪಾಯಿ ಬಿಜಾಪುರದಿಂದ ವಿದ್ಯಾರ್ಥಿಗಳು ಹೋಗಿ 63 ರೂಪಾಯಿದಲ್ಲಿ ಒಳಗೆ ಬರ್ತಾರೆ. ಆದ್ರೆ ಇಲ್ಲಿ ಜಿಲ್ಲೆ ನೀವು ಹೇಳ್ತಾ ಇರೋದು ನಿಮ್ ಬೇಡಿಕೆ ಕರೆಕ್ಟ್ ಇದೆ, ಬಟ್ ಇದೇ ಬೇಡಿಕೆ ನೀವು ವಿಜಯಪುರ್ನಾಗೆ ಮಾಡಿ ಅಂತ ಬೇಡಿಕೆ ನೀವು ಹೋರಾಟ ಮಾಡಬಹುದಲ್ಲ? ಮಾಡಬಹುದು, ಆದ್ರೆ ಸಹಿತ ಸರ್ಕಾರಕ್ಕೆ ಮಾಡಕ್ಕಾಗಲ್ಲ. ನಾವು ಹಿಂದೇನು ಸಹಿತ ವಿಶ್ವವಿದ್ಯಾಲಯ ಪ್ರತ್ಯೇಕ ವಿಶ್ವವಿದ್ಯಾಲಯನ ಕೊಡ್ಲೇಬೇಕಂತ ಹೇಳಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಅಂದ್ರೆ ಬಿಜಾಪುರಕ್ಕೆ ಆಗಲ್ಲ, ಬಿಜಾಪುರ ಜಿಲ್ಲೆಗೆ ಮಾಡಕ್ ಆಗಲ್ಲ, ಬಾಗಲಕೋಟೆ ಜಿಲ್ಲೆಗೆ ಮಾಡ್ಬೇಕಂತ ನಿಮ್ ಬೇಡಿಕೆ. ಬಿಜಾಪುರ್ನಾಗ ಯಾಕೆ ಬೇಡ? ವಿಜಯಪುರ ಜಿಲ್ಲೆಯಲ್ಲೇ ನಾವು ಮಾಡ್ಬೇಕಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಪ್ರತಿಭಟನೆ ಇದ್ದಂತ ಸಂದರ್ಭದಲ್ಲಿ ಮೊನ್ನೆ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಅವರು ಈಗ ಸರ್ಕಾರ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಓಪನ್ ಆಗಿ ಮೀಡಿಯಾ ಮುಂದೆ ಹೇಳಿದ್ದಾರೆ. ಬಾಗಲಕೋಟ್ನಲ್ಲಿ ಆಲ್ರೆಡಿ ಹೇಳಿದಾವಲ್ಲ ವಿಶ್ವವಿದ್ಯಾಲಯ, ಮತ್ತೊಂದು ಬಾಗಲಕೋಟೆ ಅಂತ ಬಿಜಾಪುರಕ್ಕೆ ಅನ್ಯಾಯ ಆಗಲ್ಲ? ಇದು ಬಿಜಾಪುರಕ್ಕೆ ಅನ್ಯಾಯ ಆಗಿದೆ. ಈಗ ನಿಮ್ ಬೇಡಿಕೆ ನೀವು ಬಿಜಾಪುರ ಅಂತ ಬಿಟ್ಟು ಬಾಗಲಕೋಟೆ ಜಮಖಂಡಿ ಮಾಡ್ತಾ ಇದ್ರಿ. ಆಲ್ರೆಡಿ ಬಾಗಲಕೋಟ್ನಲ್ಲಿ 2 ವಿಶ್ವವಿದ್ಯಾಲಯ ಇದ್ದು ಕಾರಣಕ್ಕೆ ನೀವು ಬಾಗಲಕೋಟೆ ಬೇಡಿಕೆ ಹಾಕಿಟ್ಟು ಇದಾವೆ. ಆದ್ರೂ ಸಹಿತ ಇದಕ್ಕೆ ವಿದ್ಯಾರ್ಥಿ ಪರಿಷತ್ತಿನ ಆಗ್ರಹ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಮಹಿಳೆ ಇರ್ತಕ್ಕಂಥ ಮಹಿಳಾ ವಿಶ್ವವಿದ್ಯಾಲಯ ಏನಿದೆ ಇದೊಂದು ಇಲ್ಲೇ ಆಗ್ಬೇಕಲ್ಲ, ಇದೊಂದು ಇಲ್ಲೇ ಮಾಡಿ. ನಾವ್ ಹೇಳೋದಕ್ಕೆ ಇಲ್ಲಿರ್ತಕ್ಕಂಥ ಮಹಿಳಾ ವಿಶ್ವವಿದ್ಯಾಲಯ ಏನಿದೆ ಅದಕ್ಕೆ ಮರ್ಜ್ ಮಾಡಿ ನಮಗೆ ಕೊಡ್ಬೇಕಂತ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದೀವಿ. ಹೊಸ ವಿದ್ಯಾಲಯ ಕೊಡ್ಬೇಕಂತೇಳಿ ಹೋದ ವರ್ಷ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರ ಮಾಡಕ್ಕಾಗಿಲ್ಲ. ಅದಕ್ಕಾಗಿ ಇದನ್ನು ಸಹಿತ ವಿಶ್ವವಿದ್ಯಾಲಯ ಜಮಖಂಡಿ ಕೊಟ್ಟ ತಕ್ಷಣನೇ ಮತ್ತೆ ಜೂನ್ ನಂತರ ನಮ್ದು 1 ವರ್ಷ ಹೋರಾಟ ಚಾಲು ಆಗುತ್ತೆ. ಪ್ರತ್ಯೇಕ ವಿಶ್ವವಿದ್ಯಾಲಯ ಬೇಕಂತೇಳಿ ABVP ಆಗ್ರಹ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ವಿಜಯಪುರ ಜಿಲ್ಲೆನಲ್ಲಿ ವಿಜಯಪುರ ಮಹಿಳಾ ಯೂನಿವರ್ಸಿಟಿ ಅಪೋಸಿಟ್ ನಲ್ಲಿ ಲೈನ್ ವೇಕೆಂಟ್ ಇದೆ, ಎಲ್ಲಾ ವೇಕೆಂಟ್ ಇದೆ. ಇದಕ್ಕೆ ಎಲ್ಲಾ ಸೌಲಭ್ಯ ಇದೆ. ಎಲ್ಲಾ ಬಿಟ್ಟು ಬಾಗಲಕೋಟ್ಗೆ ಬೇಕಂತ ಹೋರಾಟ ಮಾಡ್ತಿದ್ರಿ. ಅದ್ರಾಗ ಏನಾದ್ರೂ ಸ್ಪೆಷಲ್ ಏನಾದ್ರೂ ನಿಮ್ಗೆ ಅಂದ್ರೆ ಬಿಜಾಪುರ ಜಿಲ್ಲೆ ಬೇಡ, ಬಾಗಲಕೋಟ್ನಾಗ ಜಮಖಂಡಿಗೆ ಮಾಡ್ಬೇಕಂದ್ರೆ ಅದ್ರ ಏನಾದ್ರೂ ನಿಮ್ಗೆ ಏನು ಅಪೇಕ್ಷೆ ಇಲ್ಲ. ನಮ್ ಬಿಜಾಪುರ ಜಿಲ್ಲೆ ಮಾಡಿದ್ರು ಒಳ್ಳೇದೇ. ABVP ಇಷ್ಟೇ ಆಗ್ರಹ ಇದೆ. ನಾವು ಇವತ್ತು ತಗೊಂಡಿರ್ತಕ್ಕಂತ ವಿಷಯ ಏನಪ್ಪಾ ಅಂತಂದ್ರೆ
ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಸೇರಿಸಬೇಕು ಅನ್ನೋ ಉದಾಹರಣೆ ಏನಪ್ಪಾ ಅಂತಂದ್ರೆ ಈ ವಿಶ್ವವಿದ್ಯಾಲಯ ಪ್ರತ್ಯೇಕ ವಿಶ್ವವಿದ್ಯಾಲಯ ಸರ್ಕಾರಕ್ಕೆ ಮಾಡಕ್ಕಾಗಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ನಾವು ಹಿಂದೆ ಹೋರಾಟ ಮಾಡಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮಾಡಕ್ಕಾಗಿಲ್ಲ. ಅದರಿಂದ ಆಗ್ರಹ ಏನಿದೆಯಪ್ಪ ಅಂತಂದ್ರೆ ಬಾಗಲಕೋಟೆ ವಿಶ್ವವಿದ್ಯಾಲಯ ಸೇರ್ಪಡೆ ಮಾಡಿದ ತಕ್ಷಣ ಮತ್ತೆ ಪ್ರತ್ಯೇಕ ವಿಶ್ವವಿದ್ಯಾಲಯ ಕೊಡ್ಬೇಕಂತೇಳಿ ಎಬಿವಿಪಿ ಹೋರಾಟ ಮಾಡ್ತೀವಿ. ಒಂದ್ ಯೂನಿವರ್ಸಿಟಿ ಮಾಡಕ್ ಸರ್ಕಾರ ಕಡೆ ದುಡ್ಡಿಲ್ಲ. ಇನ್ನೊಂದು ನೀವು ಆದ ನಂತರ ಮತ್ತೊಂದು ವಿಶ್ವವಿದ್ಯಾಲಯಕ್ಕೆ ಹೋರಾಟ ಮಾಡ್ತೀನಿ ಅಂತ ಈಗ ನೀವು ಹೇಳ್ತಾ ಇದ್ರಲ್ವಾ, ಹೌದು. ಅದು ಹೆಂಗಾಗತ್ತೆ? ಆಗತ್ತೆ ಹೋರಾಟ ಎಬಿವಿಪಿ ಕೆಲಸ ವಿದ್ಯಾರ್ಥಿ ಹೋರಾಟ ಮಾಡತ್ತೆ, ವಿದ್ಯಾರ್ಥಿ ಹೋರಾಟ ಸಕ್ಸಸ್ ಆಗತ್ತೆ, ಅದಕ್ಕೆ ಎರಡನೇ ಮಾತಿಲ್ಲ. ಆದ್ರೆ ನೀವ್ ಹೇಳ್ತಾ ಇರೀರಿ ನಮ್ಮ ಸರ್ಕಾರ ಕಡೆ ದುಡ್ಡಿಲ್ಲ, ಯೂನಿವರ್ಸಿಟಿ ಮಾಡಕ್ ದುಡ್ಡಿಲ್ಲ, ಆಗಲ್ಲ ನಮ್ಮ ಸರ್ಕಾರ ಒಂದ್ ನಿಮಿಷ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರಿ. ಇನ್ನೊಂದ್ ಕಡೆ ಹೇಳ್ತಾ ಇದ್ರಿ ಬಾಗಲಕೋಟ್ ನಲ್ಲಿ ಆದ ನಂತರ ನಾವು ವಿಜಯಪುರಕ್ಕೆ ಒಂದ್ ಮತ್ತೊಂದು ಹೋರಾಟ ಇಟ್ಕೊಂಡು ವಿಜಯಪುರಕ್ಕೂ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಇದನ್ನೇ ನೀವು ವಿಜಯಪುರಕ್ಕೆ ಯಾಕೆ ನೀವು ಹೋರಾಟ ಮಾಡ್ತೀರ? ಅಥವಾ ನೀಟ್ ಪೇಪರ್ ಲೀಕ್ ಆಗಿತ್ತು ಅವಾಗ ನೀವು ಹೋರಾಟ ಮಾಡಿ, ನೀಟ್ ಪೇಪರ್ ಲೀಕ್ ಆದ ಅವಾಗ ನೀವು ಎಲ್ಲಿದ್ರಿ? ಅವಾಗ ಮಾಡ್ಬೋದಾಗಿತ್ತು ನೀವು ಹೋರಾಟ. ನೀಟ್ ಪೇಪರ್ ಹೋರಾಟ ಆದಂತ ಸಂದರ್ಭದಲ್ಲಿ ಇದೇ ಅಂಬೇಡ್ಕರ್ ವಿಜಯಪುರ ನಗರದ ಅಂಬೇಡ್ಕರ್ ಚೌಕ್ ನಲ್ಲಿ ವಿದ್ಯಾರ್ಥಿ ಪರಿಷತ್ತು ಸತತವಾಗಿ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಸೇರಿ ಹೋರಾಟ ಮಾಡಿರ್ತಕ್ಕಂಥ ಸಂಘ ಅಂದ್ರೆ ಎಬಿವಿಪಿ ಯಾವತ್ತೂ ಸ್ವಾಗತ ಮಾಡುತ್ತೆ. ಆದ್ರೆ ಅಲ್ಲಿರ್ತಕ್ಕಂಥ ಹೋರಾಟದ ಸಿಚುವೇಶನ್ ಬೇರೆ ಇತ್ತು. ದೇಶವನ್ನ ಹಾಳನ್ನ ಮಾಡುವಂತ, ಉಂಟನ್ನ ಮಾಡುವಂತ, ಪೊಲೀಸ್ ಇಲಾಖೆಗೆ ಕಲ್ಲೊಗೆಯುವಂತ, ದೇಶ ವಿರೋಧಿ ಘೋಷಣೆಗಳನ್ನ ಕೂಗುವಂತ ಕೆಲಸ ಆ ಜಂತರ್ ಮಂತರ್ನಲ್ಲಿ ನಡೀತು. ಆದ್ರೆ ದೇಶ ಮೇ ತುಕಡೆ ತುಕಡೆ ಹೋಗಿ ಅಂತ ಸಂದರ್ಭದಲ್ಲಿ ಆ ಘೋಷಣೆಯನ್ನ ಅಲ್ಲಿರ್ತಕ್ಕಂಥ